ಹಾಯ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ನಮ್ಮ ಫ್ರೆಂಡ್ದೊಂದು ಮದುವೆದು ರಿಸೆಪ್ಷನ್ ಇದೆ, ಹಾಗಾಗಿ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇಬ್ಬರು ರೆಡಿ ಆಗ್ತಾ ಇದ್ವಿ. ಮಕ್ಕಳು ಬರಲ್ಲ ಇವತ್ತು, ಮಕ್ಕಳು ನಾವು ಮನೆಯಲ್ಲೇ ಇರ್ತೀವಿ, ನೀವಿಬ್ಬರು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವಿಬ್ಬರೇ ಹೋಗಿ ಬರೋಣ ಅಂದ್ಬಿಟ್ಟು ಮಗಳನ್ನ ನೋಡ್ಕೊಳಕ್ಕೆ ಮಗ ಇರ್ತಾನೆ. ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆಯಿಂದ ಜೊತೆಯಲ್ಲೇ ಇದ್ದರು. ಸಂಜೆ 7 o'clock ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, 10 ಗಂಟೆ ಆಗುತ್ತೆ ಅಂದ್ಬಿಟ್ಟು ನಾವು ಬರಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದರು ಮಕ್ಕಳು. ಹಾಗಾಗಿ ಮನೆಯಲ್ಲೇ ಬಿಟ್ಬಿಟ್ಟು ನಾವು ಹೊರಟಿದ್ದೀವಿ. ಮಕ್ಕಳಿಗೆ ಅಡುಗೆ ಏನು ಮನೆಯಲ್ಲಿ ಮಾಡಿರಲಿಲ್ಲ, ಪಾರ್ಸಲ್ ತರಿಸ್ಬಿಟ್ಟು ಮನೆಯಲ್ಲೇ ಇಟ್ಬಿಟ್ಟು ಬಂದಿದ್ದೀವಿ. ತಿನ್ಕೊತೀವಿ, ಆಮೇಲೆ ನಾವು 8 ಗಂಟೆ ಮೇಲೆ ತಿನ್ಕೊತೀವಿ ಅಂತ ಹೇಳಿದರು. ಹಾಗಾಗಿ ನಾವಿಬ್ಬರೇ ಹೊರಟು ಮನೆಯಿಂದ ಫಂಕ್ಷನ್ ನಡೀತಿರೋಂಥ ಜಾಗಕ್ಕೆ ಒಂದು 7 ಕಿಲೋಮೀಟ್ರ್ ಆಗುತ್ತೆ. ಹಾಗಾಗಿ ಗಾಡಿನಲ್ಲೇ ಹೋಗ್ತೀವಿ, ಕಾರಲ್ಲೇನು ಹೋಗ್ತಾ ಇಲ್ಲ. ನಾವಿಬ್ಬರೇ ಆಗಿರೋದ್ರಿಂದ ಗಾಡಿನೇ ಸಾಕು ಅಂದ್ಬಿಟ್ಟು ಗಾಡಿನಲ್ಲೇ ಹೋಗ್ತಾ ಇದ್ದೀವಿ. ನೋಡಬೇಕು ಹೇಗೆಲ್ಲ ಇರುತ್ತೆ ಫಂಕ್ಷನ್ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಜಾಸ್ತಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡಲ್ಲ, ಯಾಕಂದರೆ ಮಕ್ಕಳನ್ನ ಬಿಟ್ಟು ಹೋಗಬೇಕು, ಸರಿಯಾಗಲ್ಲ ಅಂದ್ಬಿಟ್ಟು. ಇದಾದರೆ ಮನೆಗೆ ಹತ್ರದಲ್ಲಿದೆ ಅಂದ್ಬಿಟ್ಟು ಈ ಫಂಕ್ಷನಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೊರಟಿದ್ದೀನಿ. ಈ ಪಾರ್ಟಿ ಹಾಲ್ ಬಂದುಬಿಟ್ಟು ಒಂದು ಕ್ಲಬ್ ಹೌಸು, ಚೆನ್ನಾಗಿದೆ, ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಮದುವೆ ಫಂಕ್ಷನ್ಸ್ಗಳು, ಎಂಗೇಜ್ಮೆಂಟು, ರಿಸೆಪ್ಷನ್ನು, ಮಕ್ಕಳದು ನಾಮಕರಣ ಅಂತ ಫಂಕ್ಷನ್ಸ್ಗಳೆಲ್ಲ ಇಲ್ಲಿ ತುಂಬಾ ನಡೀತವೆ. ನಾವಿಲ್ಲಿಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಒಂದು ಹಾಲ್ ಆಗಲಿ, ರೂಮ್ಸ್ ಆಗಲಿ, ಹೋಟೆಲ್ ಆಗಲಿ, ಡೇನಲ್ಲಿ ಇನ್ನೂ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಪಾರ್ಕ್ ಆಗಲಿ ತುಂಬಾ ಚೆನ್ನಾಗಿದೆ. ಆ ಕಡೆ ಎಲ್ಲ ಹೋಗೋಕ್ಕಾಗಿಲ್ಲ, ಹಾಗಾಗಿ ಇಲ್ಲೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ತುಂಬ ಜನ ಎಲ್ಲ ಆದರೆ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮುಜುಗರ, ಹಾಗಾಗಿ ಯಾರೂ ಬಂದಿರಲಿಲ್ಲ. ಹಾಗಾಗಿ ಒಂದೊಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ಅಲ್ಲಲ್ಲೇ ತೊಗೊಂಡೆ. ಸ್ಟಾರ್ಟಿಂಗ್ ಎಂಟ್ರೆನ್ಸಿಗೆ ಜ್ಯೂಸ್ ಕೊಡ್ತಾಯಿದ್ರು. ಒಳಗಡೆಯಿಂದ ಇದು ಎಂಟ್ರೆನ್ಸು. ತುಂಬಾ ಚೆನ್ನಾಗಿದೆ ಈ ಹಾಲಂತೂ. ಒಂದು ಆರಾಮಾಗಿ ಮದುವೆ ಮಾಡ್ಬೋದು, ಅಷ್ಟು ದೊಡ್ಡ ಹಾಲು. ಡೆಕೋರೇಷನ್ ಎಲ್ಲ ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಹೆವಿನೂ ಇಲ್ಲ, ತುಂಬ ಸಿಂಪಲ್ ಇಲ್ಲ, ತುಂಬಾ ಚೆನ್ನಾಗಿತ್ತು. ಇಲ್ಲಿ ಬ್ಲ್ಯಾಕ್ ಶೂಟ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ, ಅವರೇ ಮದುವೆ ಹುಡುಗ. ಮದುವೆ ಆಗಿ 1 ವಾರ ಆಗಿದೆ. ಇವಾಗ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ನಾವು ಕೂಡ ಅಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ. ತುಂಬ ಲೇಟ್ ಆಯಿತು, ಹುಡುಗಿ ಬರೋದು ತುಂಬಾ ಲೇಟ್ ಆಯಿತು. ಫೋಟೋಶೂಟ್ ನಡೀತಾ ಇತ್ತಂತೆ ಹುಡುಗಿಗೆ, ಹಾಗಾಗಿ ಹುಡುಗಿ ಇಲ್ಲಿಗೆ ಬರೋದು ತುಂಬ ಲೇಟ್ ಆಯಿತು. ವೆಯ್ಟ್ ಮಾಡ್ತಾಯಿದ್ವಿ ಎಲ್ಲರೂ. ಹುಡುಗಿ ಬಂದಮೇಲೆ ಹುಡುಗಿನ ಜೊತೆಲಿ ನಿಲ್ಲಿಸ್ಬಿಟ್ಟು ರಿಸೆಪ್ಷನ್ ಸ್ಟಾರ್ಟ್ ಆಯಿತು. ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಆಯಿತು. ಬರೋರೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ತುಂಬಾ ಲೇಟಾಗಿ ಬಂದರು, ನಾವೇ ಸ್ವಲ್ಪ ಬೇಗ ಬಂದಿದ್ದೀವಿ ಅನಿಸ್ತಾ ಇದೆ. ಪಾರ್ಟಿ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೂತ್ಕೊಳ್ತಾಯಿದ್ರು. ನಾವು ಇಲ್ಲೊಂದು ಕಡೆ ಕೂತ್ಕೊಂಡಿದ್ವಿ. ನಮ್ಮ ಮನೆಯವರಂತೂ ನನ್ನ ಕೈಗೆ ಸಿಗ್ತಾ ಇರಲಿಲ್ಲ, ಯಾಕಂದರೆ ಅವ್ರ ಫ್ರೆಂಡ್ ಆಗಿರೋದ್ರಿಂದ ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿರ್ತಾರೆ. ನನ್ನನ್ನು ಕೂರಿಸ್ಬಿಟ್ಟು ಹೋಗಿದ್ರು. ನಾನು ಅಕ್ಕಪಕ್ಕದವ್ರನ್ನ ಪರಿಚಯ ಮಾಡಿಕೊಂಡೆ, ಯಾಕಂದರೆ ನನಗಿಲ್ಲಿ ಅಷ್ಟೊಂದು ಯಾರೂ ಪರಿಚಯ ಇರಲಿಲ್ಲ. ಇವರು ನಮ್ಮ ಮನೆಯವರಿಗೆ ಮಾತ್ರ ಫ್ರೆಂಡು, ಹಾಗಾಗಿ ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ನಮ್ಮ ಕಂಪ್ನಿಗೆ ಅವಾಗವಾಗ ಬರ್ತಿದ್ರು, ಆದರೂ ನಾನು ಅಲ್ಲಿ ಮಾತಾಡ್ಸಿರಲಿಲ್ಲ. ಮದುವೆಗೆ ರಿಸೆಪ್ಷನಿಗೆ ಬಂದಾಗಲೇ ಅವ್ರನ್ನ ನೋಡಿಬಿಟ್ಟು ವಿಶ್ ಮಾಡಿ ಮಾತಾಡ್ಸಿದ್ದು ಇವತ್ತೇ. ಆದರೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಅವ್ರ ಅಮ್ಮ ಆಗಲಿ, ಅವ್ರ ಅಕ್ಕ ಆಗಲಿ, ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡ್ಸಿದ್ರು, ಪರಿಚಯ ಇರೋರ ಥರನೇ. ನಮ್ಮ ಮನೆಯವರು ಅವ್ರ ಮನೆಗೆಲ್ಲ ಹೋಗಿದ್ದಾರೆ, ನಾನು ಅವ್ರ ಮನೆಗೆಲ್ಲ ಹೋಗಿಲ್ಲ. ಅವ್ರ ಅಮ್ಮ ಕೂಡ ಚೆನ್ನಾಗಿ ಬಂದು ಪರಿಚಯ ಮಾಡಿಕೊಂಡು ಮಾತಾಡ್ಸಿದ್ರು. ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ತುಂಬ ಹೊತ್ತಿನ ಮೇಲೆ ನೋಡೋಣ, ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನಮ್ಮ ಮನೆಯವ್ರು ಬೈತಾಯಿದ್ರು, ಅವ್ರಿಗೆ ಒಂದು ಸ್ವಲ್ಪ ಮುಜುಗರ ಜಾಸ್ತಿ ಇಂತಲ್ಲೆಲ್ಲ ಬಂದರೆ ವೀಡಿಯೋ ಮಾಡ್ಕೋಬೇಡ ಅಂತ ಬೈತಾ ಇರ್ತಾರೆ. ಆದರೂ ನಾನು ಆಗಾಗ ಒಂದೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಸೂಪ್ ಕೊಡ್ತಾಯಿದ್ರು, ನಾನ್ ವೆಜ್ ಸೂಪು, ವೆಜ್ ಸೂಪು. ಕುಡಿಯೋಣ ಬನ್ನಿ ಅಂದರೆ ಫಸ್ಟು ಬೇಡ ಅಂತಂದರು. ನಾನೊಂದು ಸರಿ ತಂದು ಕುಡಿದ್ಮೇಲೆ ಅವಾಗ ನಾನು ನೋಡ್ತೀನಿ, ಟೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಅವರು ಇವಾಗ ತೊಗೊಳ್ತಾ ಇದ್ದಾರೆ. ನಾನು ಆಲ್ರೆಡಿ ತೊಗೊಂಡಿದ್ದೆ, ಬೇಡ ಅಂದರು. ನಾನೇ ಬೈದು ಕಳಿಸಿ, ತೊಗೊಳ್ಳಿ, ಬಂದಿರೋದೇ ಉಂಟಂತೆ ತೊಗೊಳ್ಳಿ ಅಂತ. ವೀಡಿಯೋ ಮಾಡ್ಕೊತಿದ್ರು. ಸ್ವಲ್ಪ ಅವ್ರಿಗೆ ಮುಜುಗರ, ಬೈತಾ ಇರ್ತಾರೆ ಅವಾಗವಾಗ, ಮಾಡ್ಕೋಬೇಡ ಹೋಗೆ ಅಂತ. ಪರವಾಗಿಲ್ಲ ಅಂತ ಮಾಡ್ಕೊಂಡು, ಸ್ಟಾರ್ಟಿಂಗ್ ಅಲ್ವಾ, ಅವ್ರಿಗೂ ಸ್ವಲ್ಪ ಏನಾರು ಅಂದ್ಕೊತಾರೆ, ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅಂದ್ಬಿಟ್ಟು. ನನಗೇನು ಮುಜುಗರ ಇಲ್ಲ, ಯಾಕಂದರೆ ನನಗೆ ಅಲ್ಲಿ ಯಾರು ಅಷ್ಟೊಂದು ಪರಿಚಯ ಇಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋ ಮಾಡಿಕೊಂಡೆ, ಪರವಾಗಿಲ್ಲ ಅಂದ್ಬಿಟ್ಟು. ನಾವು ಕೂಡ ಬರೋರು ಹೋಗೋರನ್ನೆಲ್ಲ ಮಾತಾಡಿಸ್ಕೊಂಡು ಕೂತ್ಕೊಂಡ್ವಿ. ಎಲ್ಲ ಅಲ್ಲಲ್ಲೇ ಪರಿಚಯ ಮಾಡಿಕೊಂಡ್ರು, ಹೊಸ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಸ್ವಲ್ಪ ಜನ. ಹಾಗಾಗಿ ಅವ್ರನ್ನೂ ಮಾತಾಡಿಸ್ಕೊಂಡು ನೋಡಿಕೊಂಡು, ಅವರಮ್ಮ ಪಾಪ ಬಂದುಬಿಟ್ಟು ಚೆನ್ನಾಗಿ ಮಾತಾಡಿಸಿದ್ರು. ಪರಿಚಯ ಇಲ್ಲ ಅಮ್ಮ, ನಮ್ಮ ಮನೆಯವ್ರಿಗೆ ಮಾತ್ರ ಪರಿಚಯ, ಯಾಕಂದರೆ ನಮ್ಮ ಮನೆಯವ್ರು ಅವ್ರ ಮನೆಗೆಲ್ಲ ಹೋಗಿದ್ದಾರಂತೆ, ಹಾಗಾಗಿ ಅವ್ರಿಗೆ ಪರಿಚಯ. ನನಗೆ ಅಷ್ಟೊಂದು ಪರಿಚಯ ಇಲ್ಲ, ಆದರೂ ಅವರು ಚೆನ್ನಾಗಿ ಬಂದು ಮಾತಾಡಿಸಿದ್ರು. ಅಮ್ಮ ಆಗಲಿ, ಅಕ್ಕ ಆಗಲಿ ಚೆನ್ನಾಗಿ ಬಂದು ಮಾತಾಡಿಸಿದ್ರು. ಹಾಗೆ ನಾವು ನೋಡ್ಕೊಂಡು ಕೂತ್ಕೊಂಡಿದ್ವಿ. ಗಿಫ್ಟ್ ಕೊಡೋರೆಲ್ಲ ಕೊಡ್ತಾಯಿದ್ರು, ಹೋಗಲಿ ಜನ ಅಂದ್ಬಿಟ್ಟು. ಫೋಟೋ ಎಲ್ಲ ತೆಗೆಸ್ಕೊಳ್ತಾಯಿದ್ರು. ಪಾರ್ಟಿ ಆಗಿರೋದ್ರಿಂದ ಡ್ರಿಂಕ್ಸ್ ಕೂಡ ಇತ್ತು, ಸಾಫ್ಟ್ ಡ್ರಿಂಕ್ಸ್ ಇತ್ತು, ಹಾಟ್ ಡ್ರಿಂಕ್ಸ್ ಕೂಡ ಇತ್ತು. ಕುಡಿಯೋರು ಕುಡಿತಾಯಿದ್ರು, ಎಂಜಾಯ್ ಮಾಡೋರು ಮಾಡ್ತಾಯಿದ್ರು. ನಾವು ಆ ಕಡೆ ಏನು ಹೋಗಲಿಲ್ಲ, ಯಾಕಂದರೆ ಬೇಡ ಅಂತೇಳಿ. ಪರವಾಗಿಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಕರೀತಾಯಿದ್ರು, ಇಲ್ಲ ಬೇಡ ಅಂತ ಹೇಳಿದ್ರು. ಅವ್ರು ನನ್ನನ್ನು ಕರ್ಕೊಂಡು ಬಂದಿದ್ದೀನಲ್ಲ ಅಂದ್ಬಿಟ್ಟು ಆ ಕಡೆ ಏನು ಹೋಗಲಿಲ್ಲ. ಎಲ್ಲರೂ ವಿಶ್ ಮಾಡೋದೇ ನೋಡಿಕೊಂಡು ಇಲ್ಲೇ ಕೂತಿದ್ವಿ. ಹಾಗೆ ನಮ್ಮನ್ನು ಕೂಡ ಕರೆದ್ಬಿಟ್ಟು ಫೋಟೋ ತೆಗೆಸ್ಕೊಂಡ್ರು. ಹಾಗೆ ನಾವು ಗಿಫ್ಟೇನು ತೊಗೊಂಡು ಬಂದಿರಲಿಲ್ಲ, ಅಮೌಂಟ್ ಕೊಟ್ಬಿಟ್ಟು ವಿಶ್ ಮಾಡಿ ಬಂದ್ವಿ.
ಹುಡುಗಿನೂ ಕೂಡ ಚೆನ್ನಾಗಿ ಮಾತಾಡ್ಸಿದ್ಲು. ನಾವು ಹುಡುಗಿನ ಇದೇ ಫಸ್ಟ್ ನೋಡಿದ್ದು, ಆದರೂ ಕೂಡ ತುಂಬಾ ಪರಿಚಯ ಇರೋರ ಥರ ಮಾತಾಡ್ಸಿದ್ರು. ಅವ್ರ ಯಜಮಾನ್ರು ಹೇಳಿದ್ರು ಇವ್ರು ನನ್ನ ಫ್ರೆಂಡ್ ಅಂದ್ಬಿಟ್ಟು. ಹಾಗಾಗಿ ಅವಳು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ಲು. ಅಲ್ಲೆಲ್ಲ ವಿಶ್ ಮಾಡಿ ಬಂದು ಊಟಕ್ಕಂತ ಬಂದ್ವಿ. ಟೈಮ್ ಆಯಿತು, ಮಕ್ಕಳನ್ನೇ ಬಿಟ್ಟು ಬಂದಿದ್ವಲ್ಲ. ಹಾಗಾಗಿ ಫಸ್ಟು ಸ್ವಲ್ಪ ವೆಜ್ ತಿಂದು ಆಮೇಲೆ ಸ್ವಲ್ಪ ನಾನ್ ವೆಜ್ ತಿನ್ನೋಣ ಅಂದ್ಬಿಟ್ಟು ಫಸ್ಟು ವೆಜ್ಜಿಗೆ ಬಂದ್ವಿ. ತುಂಬಾ ಚೆನ್ನಾಗಿತ್ತು ವೆಜ್ಜಲ್ಲೂ ಕೂಡ. ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಮೊದಲೇ ಟೆನ್ಷನ್ ಆಗಿತ್ತು, ಮಕ್ಕಳನ್ನೇ ಬಿಟ್ಟು ಬಂದಿದ್ವಿ, ಹೆಂಗಿದಾರೋ ಏನೋ, ಊಟ ಮಾಡಿದ್ರೋ ಇಲ್ಲೋ ಅಂತ. ಆದರೆ ಅವ್ರನ್ನ ನೋಡಿದ್ರಂತೂ ಫುಲ್ ಆರಾಮಾಗಿದ್ರು. ಅಣ್ಣ ತಂಗಿ ಚೆನ್ನಾಗಿ ಬಿಗ್ ಬಾಸ್ ನೋಡಿಕೊಂಡು ಊಟ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಅವ್ರಿಗೆ ಏನೇನು ಬೇಕು ಎಲ್ಲ ತಂದುಕೊಟ್ಟು ಹೋಗಿದ್ವಿ. ಹಾಗಾಗಿ ಆರಾಮಾಗಿದ್ದರು. ಮನೆಗೆ ಬರೋ ತನಕ ಸ್ವಲ್ಪ ಟೆನ್ಷನ್ ಇತ್ತು, ಹೆಂಗಿದ್ರೋ ಏನೋ ಅಂದ್ಬಿಟ್ಟು. ಕಿತ್ತಾಡ್ತಾರೆ ಸ್ವಲ್ಪ ಅವರಿಬ್ಬರೂ, ಹಾಗಾಗಿ ಟೆನ್ಷನ್ನು ಇಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ. ಆದರೂ ಪರವಾಗಿಲ್ಲ, ಬರೋ ತನಕ ಚೆನ್ನಾಗಿದ್ರು. ಬಂದಮೇಲೆ ಕಿತ್ತಾಟ ಮತ್ತೆ ಸ್ಟಾರ್ಟ್ ಮಾಡಿಕೊಂಡ್ರು. ಅವರಿಬ್ಬರೇ ಇದ್ದರೆ ಚೆನ್ನಾಗಿ ನೋಡ್ಕೊತಾನೆ. ನಾವಿದ್ರೇ ಅವನು ಸ್ವಲ್ಪ ಹೊಡೆಯೋದು, ತೀಟೆ ಮಾಡೋದು, ತಂಗಿಗೆ ಕಿತಾಪತಿ ಮಾಡ್ತಾನೆ ಇರ್ತಾನೆ. ಅವನು ಒಬ್ಬನೇ ಇದ್ದರೆ ತಂಗಿನ ಚೆನ್ನಾಗಿ ನೋಡ್ಕೊತಾನೆ, ಫೀಲ್ ಆಗ್ತಾಳೆ ಅಂದ್ಬಿಟ್ಟು ಹೆಂಗೋ ಧೈರ್ಯ ಮಾಡಿ ಬಿಟ್ಟೋಗಿದ್ವಿ. ಬರೋ ತನಕ ಆರಾಮಾಗಿ ಚೆನ್ನಾಗಿದ್ರು. ನನ್ನ ಈ ವಿಡಿಯೋನ ಯಾರಾದರೂ ನೋಡ್ತಾ ಇದ್ರೆ, ನಿಮ್ಮ ಮನೇಲೂ ಮಕ್ಳು ಇದೇ ರೀತಿನ ಕಿತ್ತಾಡ್ತಾರ, ಅಣ್ಣ ತಂಗಿ ಅಕ್ಕ ತಮ್ಮ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಮಕ್ಕಳು ಮಾತ್ರ ಹೀಗೇನ, ಎಲ್ಲರ ಮಕ್ಕಳು ಹೀಗೇನ ಅಂದ್ಬಿಟ್ಟು ನನಗೆ ಅವಾಗ ಅರ್ಥ ಆಗುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.